118ನೇ ಬಾಬು ಜಗಜೀವನ್ ರಾಮ್ ಜಯಂತಿ ಶಿಡ್ಲಘಟ್ಟದಲ್ಲಿ ಭಾವಪೂರ್ಣವಾಗಿ ಆಚರಣೆ. ಶಿಡ್ಲಘಟ್ಟದಲ್ಲಿ 118ನೇ ಬಾಬು ಜಗಜೀವನ್ ರಾಮ್ ಜಯಂತಿಯನ್ನು ತಾಲೂಕು ಆಡಳಿತ ಮತ್ತು ರಾಷ್ಟ್ರೀಯ ನಾಡ ಹಬ್ಬಗಳ ಆಚರಣಾ ಸಮಿತಿಯ ಸಹಯೋಗದಲ್ಲಿ ತಹಶೀಲ್ದಾರ್ ಕಚೇರಿ ಸಭಾಂಗಣದಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಯಿತು. ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಶಾಸಕ ಬಿಎನ್ ರವಿಕುಮಾರ್ ಮಾತನಾಡಿ, ಜಗಜೀವನ್ ರಾಮ್ ಮತ್ತು ಅಂಬೇಡ್ಕರ್ ಅವರ ಕೊಡುಗೆಗಳು ಎಲ್ಲಾ ಸಮುದಾಯಗಳಿಗೆ, ಇಡೀ ದೇಶಕ್ಕೆ ಸೇರಿವೆ. ಅವರ ಹೆಸರುಗಳು ಶಾಶ್ವತ ಎಂದು ಹೇಳಿದರು. ಮಹನೀಯರ ಬಗ್ಗೆ ನಾವು ಯಾಕೆ ಇವತ್ತು ಈ ಜಯಂತಿಗಳನ್ನ ಮಾಡೋಕ್ಕೆ ಕಾರಣ, ಅವರ ಒಂದು ಅಧಿಕಾರ ಅವಧಿಯಲ್ಲಿ ಅವರು ಮಾಡಿರ್ತಕ್ಕಂಥ ಈ ಸಮಾಜದ ಸೇವೆ, ಅವತ್ತು ದಿವಸದಲ್ಲಿ ಎಲ್ಲ ಸಮುದಾಯದವನ್ನು ಗಮನದಲ್ಲಿ ಇಟ್ಕೊಂಡು ಇವತ್ತು ಅವರು ಮಾಡಿರ್ತಕ್ಕಂಥ ಕೆಲಸಕ್ಕೆ ನಾವು ಇವತ್ತು ಈ ಜಗತ್ತು ಈ ಭೂಮಿ ಇರೋ ತನಕ ಅವರ ಒಂದು ಹೆಸರು ಶಾಶ್ವತವಾಗಿ ಉಳಿಲಿಕ್ಕೆ ಕಾರಣ ಇವತ್ತು ಅವರ ಒಂದು ಅಧಿಕಾರ ಅವಧಿಯಲ್ಲಿ ಅವರು ಮಾಡಿರ್ತಕ್ಕಂಥ ಒಳ್ಳೆಯ ಕೆಲಸ. ಏನಿವತ್ತು ಹಲವಾರು ನಾಯಕರು ಮಹನೀಯರು ಇವತ್ತು ಬಸವಣ್ಣನವರ ಕಾಲ 12ನೇ ಶತಮಾನದಲ್ಲಿ ಬಸವಣ್ಣನವರಿಂದ ಹಿಡಿದು ಇವತ್ತು ಈ ಒಂದು ನಮ್ಮ ಸ್ವತಂತ್ರ ಬಂದ ಮೇಲೆ ಇವತ್ತು ಡಾಕ್ಟರ್ ಅಂಬೇಡ್ಕರ್ ಅವರಿರ್ಬೋದು, ಮಹಾತ್ಮ ಗಾಂಧೀಜಿ ಅವರಿರ್ಬೋದು, ಲಾಲ್ ಬಹದ್ದೂರ್ ಶಾಸ್ತ್ರಿ ಇರ್ಬೋದು, ಸುಭಾಷ್ ಚಂದ್ರ ಬೋಸ್ ಇರ್ಬೋದು, ಇವತ್ತು ಬಾಬಾ ಜಗಜೀವನ್ ರಾಮ್ ಇವ್ರ ಹೆಸರೆಲ್ಲ ಯಾಕೆ ಬಂದಿದೆ ಅಂದರೆ ಅವರ ಒಂದು ಅಧಿಕಾರ ಅವಧಿಯಲ್ಲಿ ಎಲ್ಲ ಸಮುದಾಯದ ಪರವಾಗಿ ಇವತ್ತು ಅವರು ಮಾಡಿರ್ತಕ್ಕಂಥ ಒಳ್ಳೆಯ ಕೆಲಸ. ಇವತ್ತು ಮುಖ್ಯವಾಗಿ ಇಡೀ ಭಾರತ ದೇಶದಲ್ಲಿ 1946ರಿಂದ 1977 ತನಕ ಸುಮಾರು 33 ವರ್ಷಗಳ ಕಾಲ ಕೇಂದ್ರ ಸಚಿವರಾಗಿ ಕೆಲಸ ಮಾಡಿರ್ತಕ್ಕಂಥ ಏಕೈಕ ನಾಯಕರು ಯಾರಾದರೂ ಇದ್ದರೆ ಅದು ಇವತ್ತು ಬಾಬಾ ಜಗಜೀವನ್ ರಾಮ್. ಇವತ್ತು ಅವರ ಒಂದು ಅಧಿಕಾರ ಅವಧಿಯಲ್ಲಿ ಮೊದಲನೇದಾಗಿ ಅವರು ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿರ್ತಕ್ಕಂಥದ್ದು ಕಾರ್ಮಿಕರಿಗೆ ಮತ್ತೆ ಈ ದೇಶದಲ್ಲಿರ್ತಕ್ಕಂಥ ಬಡವರಿಗೆ. ಇವತ್ತು ಅವರ ಒಂದು ತತ್ವಾದರ್ಶಗಳನ್ನು ನಾವು ಸಹ ಅಳವಡಿಸಿಕೊಳ್ಳುತ್ತೆ. 1977ರಲ್ಲಿ ಜನವರಿ ತಿಂಗಳಿಂದ ಜುಲೈ ತಿಂಗಳವರೆಗೂ ಅವರು ಈ ದೇಶದ ಉಪ ಪ್ರಧಾನಮಂತ್ರಿಗಳಾಗಿ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ನಾವು ಸಹ ಈ ಕ್ಷೇತ್ರದ ಮತದಾರರ ಒಂದು ಆಶೀರ್ವಾದ, ನಮ್ಮೆಲ್ಲರ ಒಂದು ಸಹಕಾರದಿಂದ ನಮ್ಮ ಒಂದು ಅಧಿಕಾರ ಅವಧಿಯಲ್ಲಿ ಇವತ್ತು ನಾವು ಪ್ರಾಮಾಣಿಕತೆಯಿಂದ ಎಲ್ಲ ಸಮುದಾಯದ ಪರವಾಗಿ ನಾವು ಕೆಲಸ ಮಾಡಿದಾಗ ಏನಿವತ್ತು ಸರ್ಕಾರದಿಂದ ಬರ್ತಕ್ಕಂಥ ಯೋಜನೆಗಳು, ಆ ಯೋಜನೆಗಳು ಜನಸಾಮಾನ್ಯರು ಕಟ್ಟಿರ್ತಕ್ಕಂಥ ತೆರಿಗೆಗಳು, ಇದನ್ನ ಪ್ರತಿಯೊಬ್ಬ ರಾಜಕಾರಣಿಗಳು, ಪ್ರತಿಯೊಬ್ಬ ಜನಪ್ರತಿನಿಧಿ, ಮುಖ್ಯವಾಗಿ ಎಲ್ಲ ಸರ್ಕಾರಿ ಅಧಿಕಾರಿಗಳ ಗಮನದಲ್ಲಿ ಇಟ್ಕೊಂಡು ಬಡವ ಪರವಾಗಿ ನಾವು ಕೆಲಸ ಮಾಡ್ತಕ್ಕಂಥ ಕೆಲಸ ನಾವು ಪ್ರಾಮಾಣಿಕತೆಯಿಂದ ಮಾಡಬೇಕಂತ ಸಂದರ್ಭದಲ್ಲಿ ಎಲ್ಲರೂ ಹೇಳ್ತಾ, ಮುಖ್ಯವಾಗಿ ಇವತ್ತು ತಹಶೀಲ್ದಾರ್ ಬಿಎನ್ ಸ್ವಾಮಿ ಅವರು ದಲಿತ ಸಮುದಾಯದಿಂದ ಬಂದವರು ಶಿಕ್ಷಣದ ಮೂಲಕ ಉನ್ನತ ಹುದ್ದೆಗೆ ಇರಬಹುದು ಎಂಬುದ ಆದರ್ಶವನ್ನು ಜಗಜೀವನ್ ರಾಮ್ ನೀಡಿದವರು. ಅವರು 31 ವರ್ಷಗಳ ಕಾಲ ಕೇಂದ್ರ ಸಚಿವರಾಗಿದ್ದು ಅಪರೂಪದ ಸಾಧನೆ ಎಂದು ಹೇಳಿದರು. ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ಶಿಡ್ಲಘಟ್ಟದಲ್ಲಿ ಅವಕಾಶ ದೊರೆತಿದ್ದು ಏಪ್ರಿಲ್ 14ರಂದು ಗುದ್ದಲಿ ಪೂಜೆ ನಡೆಯಲಿದೆ ಎಂದು ಅವರು ಮಾಹಿತಿ ನೀಡಿದರು. ಅಸಮಾನತೆ ಇತ್ತು ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಷಯ. ಅಂತ ಸಂದರ್ಭದಲ್ಲಿ ಅವರಿಗೆ ಸಣ್ಣ ವಯಸ್ಸಲ್ಲಿ ತಂದೆ ಕಳ್ಕೊಂಡ್ರು ಕೂಡ ತಾಯಿ ಅವರಿಗೆ ಶಿಕ್ಷಣ ಒದಗಿಸಲಿಕ್ಕೆ ಎಲ್ಲ ರೀತಿಯ ಸಹಕಾರ ಮಾಡಿ ಅವರು ಉತ್ತಮವಾದಂತಹ ಶಿಕ್ಷಣನ ಪಡೀಲಿಕ್ಕೆ ಪ್ರಯತ್ನ ಪಡ್ತಾರೆ. ಒಂದು ಸಣ್ಣ ಗ್ರಾಮದಲ್ಲಿ ಬೆಳೆಸಿದ್ರು ಕೂಡ ವಿದ್ಯಾಭ್ಯಾಸದಲ್ಲಿ ಯಾವುದೇ ಹಿನ್ನಡೆ ಇರೋದಿಲ್ಲ. ಒಂದು ಬಾರಿ 1925ರಲ್ಲಿ ಅವರು ಓದ್ತಿದ್ದಂತಹ ಒಂದು ಶಾಲೆಗೆ ಅಂದಿನ ಸ್ವತಂತ್ರ ಹೋರಾಟಗಾರರು, ಸಮಾಜ ಸುಧಾರಕರಾದಂತಹ ಮದನ ಮೋಹನ ಮಾಳವಿಯವರು ಭೇಟಿ ಮಾಡಿದರು. ಅವತ್ತು ಅವರ ಶಾಲೆಯಲ್ಲಿ ಇವ್ರನ್ನ ಸ್ವಾಗತ ಭಾಷಣ ಮಾಡಲಿಕ್ಕೆ ಅವರಿಗೆ ಅವಕಾಶ ಸಿಕ್ಕಿರುತ್ತೆ. ಅವರ ಭಾಷಣ ಒಂದು ವೈಖರಿ ನೋಡಿ ಇಂಪ್ರೆಸ್ ಆಗಿ ಅವರಿಗೆ ಆಹ್ವಾನಿಸ್ತಾರೆ, ನೀವು ಮುಂದಿನ ಹೆಚ್ಚಿನ ಶಿಕ್ಷಣಕ್ಕೆ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯಕ್ಕೆ ಆಗಮಿಸು, ಅಲ್ಲಿ ನಿಮಗೆ ಉತ್ತಮ ಶಿಕ್ಷಣ ಕೊಡಿಸ್ತೀನಿ ಅಂತ ಹೇಳಿರ್ತಾರೆ. ಮತ್ತೆ ಅಲ್ಲಿ ಜಾಯಿನ್ ಆಗ್ತಾರೆ. ಅಲ್ಲಿ ಹಾಸ್ಟೆಲ್ ವ್ಯವಸ್ಥೆ ಇರುತ್ತೆ. ಅಲ್ಲಿ ತುಂಬಾ ಹೋರಾಟ ಮಾಡ್ತಾರೆ. ಎಲ್ಲಿ ಹಿಂದೂ ಸಮಾಜದಲ್ಲಿ ಇದ್ದಂತಹ ಜಾತಿ ವ್ಯವಸ್ಥೆ ಆ ಹಾಸ್ಟೆಲ್ ಅಲ್ಲೂ ಕೂಡ ಹೆಚ್ಚಿನ 5 ಪೌರ ಕಾರ್ಮಿಕರನ್ನು ಗೌರವಿಸಿ ಸನ್ಮಾನಿಸಲಾಯಿತು. ಬಂಕ್ ಮುನಿಯಪ್ಪ ಅವರು ಜಗಜೀವನ್ ರಾಮ್ ಜಯಂತಿಯನ್ನು ಎಲ್ಲಾ ಜಾತಿ ಸಮುದಾಯರು ಆಚರಿಸಬೇಕು ಎಂದು ಮನವಿ ಮಾಡಿದರು. ಈ ಕಾರ್ಯಕ್ರಮದಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್, PLD ಬ್ಯಾಂಕ್ ಅಧ್ಯಕ್ಷ ಬಂಕ್ ಮುನಿಯಪ್ಪ, ದಿಶಾ ಕಮಿಟಿ ಅಧ್ಯಕ್ಷ ವೆಂಕಟರಮಣಪ್ಪ, ಮೇಲೂರು ಮಂಜುನಾಥ್, ನೌಕರ ಸಂಘದ ರಾಜ್ಯ ಕಾರ್ಯದರ್ಶಿ ಸುಬ್ಬಾರೆಡ್ಡಿ, ವಕೀಲ ಸಂಘದ ಅಧ್ಯಕ್ಷ ನಾರಾಯಣ ಸ್ವಾಮಿ, ತಾದೂರು ರಘು, ಸಮಾಜ ಕಲ್ಯಾಣ ಇಲಾಖೆಯ ಜಗದೀಶ್, THO ವೆಂಕಟೇಶ್ ಮೂರ್ತಿ, ಆರೋಗ್ಯ ನಿರೀಕ್ಷಣಾಧಿಕಾರಿ ದೇವರಾಜ್, ಮುತ್ತೂರು ವೆಂಕಟೇಶ್, ಈತರ ಪ್ರಕಾಶ್, ನಗರಸಭೆ ಮಾಜಿ ಸದಸ್ಯ ಚಿಕ್ಕಮುನಿಯಪ್ಪ,
ನಾಗನರಸಿಂಹ, ವೆಂಕಟೇಶ್ ವೆಂಕಿ, ಚಲಪತಿ, ಪ್ರಸನ್ನಸ್ವಾಮಿ, ರವಿಶಂಕರ್, ಪ್ರಕಾಶ್, ಗುರುಮೂರ್ತಿ, ಎನ್ಟಿಆರ್, ಕಿರಣ್, ನಗರಸಭೆ ಸದಸ್ಯ ಕೃಷ್ಣಮೂರ್ತಿ ಸೇರಿದಂತೆ ಹಲವಾರು ಗಣ್ಯರು ಹಾಗೂ ದಲಿತ ಮುಖಂಡರು ಭಾಗವಹಿಸಿದರು. ವರದಿ ಗೋರ್ಮಾಡುಗು ಮೈತ್ರಿ ಲೋಕೇಶ್, ಕನ್ನಡ ಮೈತ್ರಿ, ಶಿಡ್ಲಘಟ್ಟ. ಕೆಂಪು ವಂದನೆ ಜಗಜೀವನ ರಾಮ್ ನಿಮಗೆ ವಂದನೆ ಬಾಬು ಜಗಜೀವನ ರಾಮ್ ನಿಮಗೆ ವಂದನೆ ಬಾಬೂಜಿ ನಿಮಗೆ ನಮ್ಮ ವಂದನೆ ಜಗಜೀವನ ರಾಮ್ ನಿಮಗೆ ವಂದನೆ ಬಾಬು ಜಗಜೀವನ ರಾಮ್ ನಿಮಗೆ ವಂದನೆ ಬಾಬೂಜಿ ನಿಮಗೆ ನಮ್ಮ ವಂದನೆ ಸಂವಿಧಾನ ಬರೆದವರ ನ್ಯಾಯದ ಪರ ನಿಂತವರ ಸಂವಿಧಾನ ಬರೆದವರ ನ್ಯಾಯದ ಪರ ನಿಂತವರ ಸಮಾನತೆಯ ಸಾರಿದವರ ಅಂಬೇಡ್ಕರ್ ಜೊತೆಗಾರ ಸಮಾನತೆಯ ಸಾರಿದವರ ಅಂಬೇಡ್ಕರ್ ಜೊತೆಗಾರ ಕೊಲೆಯಾಗುತ್ತಿರುವೆಯ ಓ ಇಂಡಿಯಾ ನಗಲ್ಬಾಜಿ ದಗಾಕೋರ ದಲ್ಲಾಳಿಗಳನ್ನು ನೀನು ಕಂಡೆಯ ಕರುಳ ಕುಡಿಗಳಿಂದಲೇ ಕೊಲೆಯಾಗುತ್ತಿರುವೆಯ ಓ ಇಂಡಿಯಾ ಓ ಇಂಡಿಯಾ ದೇವರ ಹೆಸರಲ್ಲಿ ಧರ್ಮದ ಹೆಸರಲ್ಲಿ ದೇವರ ಹೆಸರಲ್ಲಿ ಧರ್ಮದ ಹೆಸರಲ್ಲಿ ದೇವರ ಹೆಸರಲ್ಲಿ ಧರ್ಮದ ಹೆಸರಲ್ಲಿ ದೇವರ ಹೆಸರಲ್ಲಿ ಧರ್ಮದ ಹೆಸರಲ್ಲಿ ಮಠ ಮಂದಿರ ಮಸೀದಿಗಳ ವಶೀಕರಣ ನೆಪದಲ್ಲಿ ಮಠ ಮಂದಿರ ಮಸೀದಿಗಳ ವಶೀಕರಣ ನೆಪದಲ್ಲಿ ಧನದಾಹದ ದೆವ್ವಗಳು ದಾನದ ಹೆಸರಲ್ಲಿ ಧನದಾಹದ ದೆವ್ವಗಳು ದಾನದ ಹೆಸರಲ್ಲಿ ದಾನವೀರ ಶೂರ ಕರ್ಣರಾಗುತ್ತಿರುವರಲ್ಲಲ್ಲಿ ದಾನವೀರ ಶೂರ ಕರ್ಣರಾಗುತ್ತಿರುವರಲ್ಲಲ್ಲಿ ಕರುಳ ಕುಡಿಗಳಿಂದಲೇ ಕೊಲೆಯಾಗುತ್ತಿರುವೆಯ ಓ ಇಂಡಿಯಾ ನಗಲು ಬಾಚಿದ ಗಾಪೋರ ದಳ್ಳಾಳಿಗಳನ್ನು ನೀನು ಕಂಡೆಯ ಕರುಳ ಕುಡಿಗಳಿಂದಲೇ ಕೊಲೆಯಾಗುತ್ತಿರುವೆಯ ಓ ಇಂಡಿಯಾ ಓ ಇಂಡಿಯಾ ಒಳ್ಳೆ ಸುಲಿಗೆ ದರೋಡೆ ಮಾಡಿ ಬಚಾವಾಗಬಹುದು ಒಳ್ಳೆ ಸುಲಿಗೆ ದರೋಡೆ ಮಾಡಿ ಬಚಾವಾಗಲು ಕೋಟಿ ಕೋಟಿ ಜನರ ಸೊತ್ತು ನುಂಗಿ ನೀರು ಕುಡಿಯಬಹುದು ಕೋಟಿ ಕೋಟಿ ಜನರ ಸೊತ್ತು ನುಂಗಿ ನೀರು ಕುಡಿಯಬಹುದು ಸಾವಿರಾರು ಎಕರೆಗೆ ಒಬ್ಬ ಒಡೆಯನಾಗಬಹುದು ಸಾವಿರಾರು ಎಕರೆಗೆ ಒಬ್ಬ ಒಡೆಯನಾಗಬಹುದು ಭೂತಾಯಿಯ ಗರ್ಭಸೀಲಿ ಲೂಟಿ ಮಾಡಿ ಬದುಕಬಹುದು ಭೂತಾಯಿಯ ಗರ್ಭಸೀನಿ ಲೂಟಿ ಮಾಡಿ ಬದುಕಬಹುದು ಕರುಳ ಕುಡಿಗಳಿಂದಲೇ ಕೊಲೆಯಾಗುತ್ತಿರುವೆಯ ಓ ಇಂಡಿಯಾ ದಗಲ್ಬಾಜಿ ದಗಾಕೋರ ದಳ್ಳಾಳಿಗಳನ್ನು ನೀನು ಕಂಡೆಯ ಕರುಳ ಕುಡಿಗಳಿಂದಲೇ ಕೊಲೆಯಾಗುತ್ತಿರುವೆಯ ಓ ಇಂಡಿಯಾ ಓ ಇಂಡಿಯಾ ಬುದ್ಧ ಬಸವ ಅಂಬೇಡ್ಕರ ದಾರಿಗಳನ್ನು ಹಾಳು ಮಾಡಿ ಬುದ್ಧ ಬಸವ ಅಂಬೇಡ್ಕರ್ ದಾರಿಗಳನ್ನು ಹಾಳು ಮಾಡಿ ಬುದ್ಧ ಬಸವ ಅಂಬೇಡ್ಕರ ದಾರಿಗಳನ್ನು ಹಾಳು ಮಾಡಿ ಬುದ್ಧ ಬಸವ ಅಂಬೇಡ್ಕರ್ ದಾರಿಗಳನ್ನು ಹಾಳು ಮಾಡಿ ಪ್ರಜೆಗಳೇ ಪ್ರಭುಗಳೆಂಬ ಸಂವಿಧಾನವನ್ನು ತೋರಿ ಪ್ರಜೆಗಳೇ ಪ್ರಭುಗಳೆಂಬ ಸಂವಿಧಾನವನ್ನು ತೋರಿ ಧರ್ಮದ ಮಧ್ಯಪತಿ ಸ್ಥಾಪಿಸುವ ಹುನ್ನಾರ ಧರ್ಮವ ಮಧ್ಯಪತಿ ಸ್ಥಾಪಿಸುವ ಹುನ್ನಾರ ಎಂದೆಂದಿಗೂ ಸಾಗದು ನಿಮ್ಮ ಅವತಾರ ಎಂದೆಂದಿಗೂ ಸಾಗದು ನಿಮ್ಮ ಅವತಾರ ಕರುಳ ಕುಡಿಗಳಿಂದಲೇ ಕೊಲೆಯಾಗುತ್ತಿರುವೆಯ ಓ ಇಂಡಿಯಾ ಓ ಇಂಡಿಯಾ ದಗಲ್ಬಾಜಿ ದಗಾಕೋರ ದಳ್ಳಾಳಿಗಳನ್ನು ನೀನು ಕಂಡೆಯ ಕರುಳ ಕುಡಿಗಳಿಂದಲೇ ಕೊಲೆಯಾಗುತ್ತಿರುವೆಯ ಓ ಇಂಡಿಯಾ ಓ ಇಂಡಿಯಾ ಓ ಇಂಡಿಯಾ